ಗೈಸ್, ನಮ್ಮ ಮನೆ ಗೃಹ ಪ್ರವೇಶ ನಿಮ್ಗೆಲ್ಲರಿಗೂ ಗೊತ್ತಿರೋ ತರ ಸೂರ್ಯ ನೋಡಿ ನನ್ಗಿಂತ ಮುಂಚೆ ಬಂದವ್ರೆ ಚಪ್ರದ ಪೂಜೆ ಮಾಡ್ಸಕ್ಕೆ. ಮೊದ್ಲದಾಗಿ ಚಪ್ರದ ಪೂಜೆ ಮಾಡ್ಬೇಕು ಅಂತ ಹೇಳೋರೆ, ಅದಕ್ಕೋಸ್ಕರ ಚಪ್ರ ರೆಡಿ ಆಗ್ತಾ ಇದೆ. ಪೂಜೆ ಮಾಡಕ್ ಇನ್ನು ಐನೋರ್ ಬರ್ತಾನೆ ಅವ್ರೆ, ನಮ್ಮ ಐನೋರ್ ನಿಧಾನಕ್ಕೆ ಬರ್ತೀನಿ ಅಂದ್ರು. ಇನ್ನ ಹಾಫ್ ಅನ್ ಅವರ್ ಆಗುತ್ತೆ, ವೆಯ್ಟ್ ಮಾಡ್ತಾ ಇದೀವಿ. ನಾವು ಬಂದಿದ್ದೆಲ್ಲ ಯಾವ್ಯಾವ ತರ ಅರೇಂಜ್ಮೆಂಟ್ ಆಗ್ತಾ ಇದೆ, ಹೆಂಗ್ ನಡೆಯುತ್ತೆ ಫಂಕ್ಷನ್ ಎಲ್ಲ ನೋಡ್ಕೊಳ್ಳಿ. ಇದನ್ನೆಲ್ಲ ಲಾಗ್ನ ಕಂಟಿನ್ಯೂ ಮಾಡ್ತಾರೆ ನಮ್ ಸೂರ್ಯ. ಚೆಕ್ ಹೇಳಿ ತೋರಿಸಿ. ಸೂರ್ಯಂಗ್ ನಾಚಿಕೆ ಫುಲ್ಲು. ಏನ್ ಜಿಂಗ್ಜಾಕ್ ತರ ರೆಡಿ ಆಗೋರು ನೋಡಿ. ಇಷ್ಟ ದಿನ ಲಾಗಲ್ಲಿ ಕಾಣಿಸ್ಕೊಂಡಿಲ್ಲ, ಯಾಕಂದ್ರೆ ಫುಲ್ ಬಿಸಿ ಸೂರ್ಯ. ಇವತ್ ಬಂದವ್ರೆ, ಕೂದ್ಲು ನೋಡಿ ನನ್ಗಿಂತ ಉದ್ದ ಬಿಡ್ಸ್ಕೊಂಡ್ಬಿಟ್ಟವ್ರೆ. ಎಲ್ಲ ಚೆನ್ನಾಗಿದೆ. ಹೆಂಗೆ ಕ್ಯಾಮ್ರಾಮನ್ ನಮ್ ರಾಕಿ ಗೊತ್ತಲ್ಲ, ರಾಕಿ ತಿರ್ಗಾ ಕಮ್ ಬ್ಯಾಕ್ ಮಾಡೋರೆ. ಎಲ್ಲಾ ಫಂಕ್ಷನ್ ಅಲ್ಲೂ ನಮ್ ರಾಕಿ ಅವ್ರು ಇರ್ತಾರೆ, ನೋಡ್ತಾ ಇರಿ. ಅದು ನಮ್ ನೇಮ್ ಬೋರ್ಡ್ ನೆನ್ನೆ ಫಿಟ್ಟಿಂಗ್ ಆಯ್ತು ಗೈಸ್. ಇದು ಹೊಸದು, ಲೈಕ್ ಮನೆ ದೇವರು, ನಮ್ ರಾಯರು, ಅಮ್ಮಮ್ಮ ಸ್ವಾಮಿ ಹೆಸರು, ನಮ್ಮ ಅಪ್ಪ ಅಮ್ಮ ಅವ್ರ ಆಶೀರ್ವಾದ, ನಮ್ಮ ರಾಯರ ಆಶೀರ್ವಾದ, ನಮ್ಮ ಮನೆ ದೇವರಾದ ಚೆಲುವನಾರಾಯಣ ಸ್ವಾಮಿ ಆಶೀರ್ವಾದದಿಂದ ದೇವರ ಲೋಕ. ಗೈಸ್ ನೋಡಿ, ನನ್ಗಿಂತ ಮುಂಚೆ ನನ್ ತಂಗಿ ಬಂದಿದ್ದಾಳೆ, ನನ್ ತಂಗಿ ಫ್ರೆಂಡ್. ನಮ್ ರಾಣಿ ಆಯ್ತಾ, ಸುದರ್ಶನ. ಅದು ಇದು ರಂಗೋಲಿ ಬಿಟ್ಟಿದ್ದಾರೆ, ಬನ್ನಿ ನೋಡೋಣ. ಗೈಸ್, ನಮ್ಮ ಐನವರು ಚೆನ್ನಾಗಿ ನರಸಿಂಹಸ್ವಾಮಿನೇ ಬೇಕು ಅಂತ ಹೇಳ್ಬಿಟ್ಟು ಮೈಸೂರಿಂದ ಇವ್ರನ್ನ ಕರೆಸಿ ಬಿಡಿಸಿರೋದು. ಚೆನ್ನಾಗಿದೆ ಅಲ್ಲ, ನರಸಿಂಹಸ್ವಾಮಿನೇ ರಂಗೋಲಿಯಲ್ಲಿ. ಸಖತ್ತಾಗಿದೆ ಅನ್ಸ್ತಾ ಇದೆ, ನನ್ಗಂತೂ ಸಖತ್ತಾಗಿದೆ. ನಮ್ಮ ಮಣಿಗೆ ಫುಲ್ ಹ್ಯಾಪಿ ನರಸಿಂಹಸ್ವಾಮಿ ಅಂದ್ರೆ. ನೀವು ಹೋದ್ ಸರಿ ಸುದರ್ಶನ ಒಮ್ಮ ನೋಡಿರ್ತೀರಾ, ಅವಾಗ ನಾರ್ಮಲ್ ಇತ್ತು ರಂಗೋಲಿ. ಇಲ್ಲಿ ನೋಡಿ ಹೆಂಗಿದೆ. A few moments later. ಸ್ವಾಮಿ ಅವ್ರಿಗೆ ಈಗ ಹೊಟ್ಟೆ ಹಸಿ ಆಗ್ಬಿಟ್ಟೈತೆ. ನಾನು ಹೋಗ್ಬಿಟ್ಟು ಟೀ ದೋಸೆ ತಗೊಂಡು. ಓಕೆ. One hour later. ನೋಡಿ ಗೈಸ್, ದೇವರ ಲೋಕ ಅಂತ ಬರ್ದ್ಬಿಟ್ಟವ್ರೆ. ಪ್ರಮೋಷನ್ ಮಾಡಿದ್ದಾರೆ ಮೇಘ ಅವರು. ದೇವರ ಲೋಕನ ಹೆಂಗಸರ ಸೆರಗನ ಕಂಡ್ರೆ ಬಾಡಿ ಟೆಂಪರೇಚರ್ ರೈಸ್ ಆಗ್ಬಿಡುತ್ತೆ. ಏನು ನಮ್ಮನ್ನ ಕೆಣಿಕ್ಬೇಡಿ. ನೋಡಮ್ಮ, ಎಲ್ಲಾರ್ಗು ಹೊಡಿತಾವ್. ಇವ್ನ್ ಬೈ ಹೊಡಿತಾವ್. ಏನಕ್ಕೆ ಹೊಡಿದ? I love you, Tata. I love you, Tata. ನನಗೂ ಹೇಳೋಕು ಹೆದರುವ ಕಳ್ಳ ನೀವನು. ಬಾಯಿಲಂಗ ಅನ್ಕೊಂಡು ಏನ್ ಮದುವೆ ಮಾಡ್ಬಿಟ್ರ ನಾವು.
ಮಾಮಿ ಇಲ್ಲಿ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀವಿ ನಾವೆಲ್ಲ ಮಾತಾಡ್ತಾ ಇದ್ರೆ ಈ ಥರ ಫೋಟೋ ಹೊಡ್ಕೊಳ್ಳೋದು ಯಾವುದೋ ಜಾತಿ ಮಾಡ್ಬೋದು ಮಸ್ತಾಗಿ. 1 hour later. ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಆಂಜನೇಯ ತರಕ್ಕೆ. ಎಲ್ಲರೂ ಗಾಡಿ ರೆಡಿ ಆಯಿತು, ಇಲ್ಲಿ ಡೆಕೋರೇಷನ್ ರೆಡಿ ಆಗ್ತೈತೆ. ಇವಾಗ ಹೋಗಿ ಮನೆಗೆ ಆಂಜನೇಯ ಸ್ವಾಮಿನ ತರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಹೋಗೋಣ ಬನ್ನಿ. ಆಮೇಲೆ ಕಳಶ ಹೊರಕ್ಕೆ ಹೆಣ್ಮಗು ಬೇಕು ಅಂತ ಹೇಳಿ ನಮ್ಮ ಸರಿ ಎತ್ಕೊಂತಿದ್ದಾಳೆ ಕಳಶನ. ಅವಳು ನಿದ್ದೆಗಣ್ಣಲ್ಲ ಅವಳೆ, ಯಾಕಂದರೆ ನಾತಿ ನಿದ್ದೆ ಆಗಿಲ್ಲ ಗೈಸ್. ಹೋಗೋಣ ಬನ್ನಿ. ಭುವನ ಗಾತ್ರ ಜ್ವಲನ ನೇತ್ರ ಗಹನ ಪಾತ್ರ ಘನವನ ತೀರ ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ. ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಟಬೇಕು ಇವನಿಗೆ. ಓಂಕಾರ ಕ್ರೀಂಕಾರ ಬೀಜಾಕ್ಷರಾಯ ನೀ ಬಂದರೆ ಕಂಟಕ ಭಂಗಮಾಯ ಆಕಾಶದಿ ಹಾರಿದ ಮುದ್ದುರಾಯ ಕಾಲಾಂತಕ ತನ್ಮಯ. ಮಾತೇ ಕೇಳಲ್ಲ. ಯಾರು ಈ ಕಡೆ ಇವನು ವರುಣ ಅಲ್ಲಿ ಇಂಡು ಮೇಲೆ ಕಡ್ಡಿಲ್ಲ ರೇಟ್ ಹಾಕ್ಬಿಡು. ದನಾಲ್ ಅಂತ ಕೊಡುದತ್ತ ನೋಡು ರೇಗಿಸ್ತವನೆ ತಾತಂಗೆ ಪಾಪ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಬಾಲ್ಸಣ್ಣ ಒಳಗಡೆ ಬಂದ ಒಳಗಡೆ ವರುಣ. ಫೈನಲ್ ದೇವ್ರ ಹೆಂಗೆ ರೆಡಿ ಆಗುತ್ತೆ ನೋಡಿ. ಇಲ್ಲಿ ದೇವ್ರ ರೆಡಿ ಆಗಿದೆ. ಇಲ್ಲಿ ದೇವ್ರ ಮನೆಗೆ ಲೈನ್ನ ಕಟ್ತಾ ಇದ್ದಾರೆ. ನೋಡೋಣ ಫೈನಲ್ ನೋಡೋಣ. ಸೊ ಗೈಸ್ ಇನ್ನೂ ಚಪ್ರ ರೆಡಿ ಆಗ್ತೈತೆ. ಟೈಮ್ ಆಗಲೇ 6. Later that same evening. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮದು ಗೃಹ ಪ್ರವೇಶ ಇರೋದು ಎಲ್ಲರಿಗೂ ಗೊತ್ತಿದೆ. ನಾವೇನು ಗೊತ್ತಾ, ಅಕಸ್ಮಾತ್ ಯಾರು ಏನು ಅಂತಂದರೆ ಇವರು ನನಗೆ ಏನು ಅಂತ ಹೇಳಿದ್ರೆ ನಮ್ಮ ಅಮ್ಮ ಅಂತಾನೆ ಹೇಳ್ಬೋದು. ಯಾಕಂದರೆ ನನ್ನ ಕಷ್ಟದ ಟೈಮಲ್ಲಿ ಎಲ್ಲರೂ ಕೈ ಬಿಟ್ರು ನನಗೆ ಪ್ರತಿದಿನ ನನಗೂ ನನ್ನ ಮಕ್ಕಳಿಗೂ ಕಂಡಕ್ಟ್ರ್ ಕೆಲಸ ಮಾಡೋದಕ್ಕೆ ಕಂಡಕ್ಟ್ರ್ ಆದ್ರೂ 5 ಗಂಟೆಗೆ ಬೆಳಗ್ಗೆ ಎದ್ದು ಟಿಫನ್ ಕ್ಯಾರಿಯರ್ ತಗೊಬಂದು ಕೊಡೋರು ಊಟ ನನಗೆ. ಅದನ್ನು ಯಾವತ್ತೂ ಇವತ್ತು ನಾನು ಇಷ್ಟೆಲ್ಲ ಇದು ಮಾಡ್ತೀನಿ. ಅವತ್ತು ಆ ಮಕ್ಕಳದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ತುಂಬ ಖುಷಿ ಆಯಿತು ಅಕ್ಕ ಬಂದಿರೋದು ನನಗೆ. ನಮ್ಮ ಅತ್ತೆ ನಮ್ಮ ಮಾಮ ಅಂದರೆ ನನಗೆ 4 ಜನ ಅತ್ತೆದಿರು ಆಯಿತಾ. ಆದ್ರೂ ನನಗೆ ಪ್ರೀತಿ ನನಗೆ ಆಗಲಿ ನಮ್ಮ ಫ್ಯಾಮಿಲಿಗೆ ನಮ್ಮ ಅಮ್ಮಂಗೆ ಆಗಲಿ ನಮ್ಮ ಅಪ್ಪಂಗೆ ಆಗಲಿ ತುಂಬ ಇಷ್ಟ ನಮ್ಗೆ ಬರುತ್ತೆ. ಮತ್ತು ನಮ್ಮ ಮಾಮ ಅವರು ಇಬ್ಬರು ಬಂದಿರೋದು ಖುಷಿ ಆಗೈತೆ. ಥ್ಯಾಂಕ್ ಯು. ಬಂದು ಅಷ್ಟು ನಮಗೋಸ್ಕರ ಅಷ್ಟಿರೋದು ಖುಷಿ ಆಗ್ತಾ ಇದೆ ಆಯಿತಾ. ಶ್ವೇತಾ ತುಂಬ ಖುಷಿ ಆಯಿತು. ಶ್ವೇತಾ ಆಯಿತಾ.
ಶ್ವೇತಾ, ನನಗೆ ಸಂಕ್ರಾಂತಿ ಹಬ್ಬದಲ್ಲೇ ಅವ್ರ ಪರಿಚಯ ಆಗಿದ್ದು, ಶ್ವೇತಾ ಅವ್ರ ಪರಿಚಯ ಆದ್ರೂ ಅವ್ರು ತುಂಬ ಬಾಂಡಿಂಗ್ ಇದೆ. ಥ್ಯಾಂಕ್ ಯು ಶ್ವೇತಾ. ಆಮೇಲೆ ನಮ್ಮ ಬಾಲ್ಯದ ಗೆಳತಿ, ಇವಳು ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡು, ಆದರೆ ನಮ್ಮ ತವರು ಮನೆ ಅಂದರೆ ನಾಗವಾಡ, ನಾವು 3 ಜನ ಬೆಸ್ಟ್ ಅಂದರೆ ಬೆಸ್ಟೇ ಆಗ್ಬಿಟ್ಟಿದ್ದೀವಿ. ನಾನು ಕುಸ್ಮಕ್ಕ ಗಿರ್ಜಾ. ಯಾಕೆ ಈ 10 ವರ್ಷ ಬೇಕಾದ್ರೂ ನಮ್ಮ ಬಾಂಡಿಂಗ್ ಅದೇ ಇದೆ. ಎಷ್ಟೇ ದೂರ ಆಗಲಿ ಏನೇ ಆಗಲಿ ನಮ್ಮ ಬಾಂಡಿಂಗ್ ಯಾವತ್ತೂ ಹೋಗಲ್ಲ. ಈಗ ಯಾವಾಗಲೂ ನಮ್ಮ ಜಯಲಕ್ಷ್ಮಿ ಆಂಟಿ ಯಾವಾಗಲೂ ನಮಸ್ಕಾರ. ನಮ್ಮ ಆಂಟಿ ಬಗ್ಗೆ ಹೇಳೋಕ್ಕೆ ಏನಂದರೆ ಏನು ಹೇಳಬೇಕು ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ. ಯಾಕಂದರೆ ತುಂಬಾ ಪಾಪ ಆಂಟಿಗೆ ಹುಷಾರಿಲ್ಲ, ಆದರೂ ನನಗೆ ಏನೇ ಒಂದಾದರೂ ಬಂದು ನಿಂತ್ಕೊಳ್ಳುತ್ತೆ, ಸಪೋರ್ಟ್ ಮಾಡುತ್ತೆ. ಇವಾಗ್ಲೂ ಅಷ್ಟೇ, ಅವಾಗಿಂದನೂ ಅಷ್ಟೇ. ನಾನು ಅಮ್ಮನ ಹತ್ರ ಹೇಳ್ಕೊಳೋದಕ್ಕಿಂತ ಹೆಚ್ಚಾಗಿ ಆಂಟಿ ಹತ್ರನೇ ಜಾಸ್ತಿ ಶೇರ್ ಮಾಡ್ತಿದ್ದೆ. ಇವಾಗಲೂ ಅಷ್ಟೇ, ಆಂಟಿ ಎಲ್ಲದಕ್ಕೂ ನಿಂತ್ಕೊಂಡು ನನಗೆ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತೈತೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಹೇಳ್ಬೇಕಂತಾನೆ ಹೇಳಿ ನಾನು ಓಡಾಡ್ತೀನಿ. ಯಾಕಂದ್ರೆ ರಾತ್ರಿ ಅದು ತುಂಬಾನೇ ಪ್ರಾಬ್ಲಮ್ ಆಯಿತು. ಆ ಟೈಮಲ್ಲೆಲ್ಲ ನಮ್ಮ ಶ್ರೀನಿಧಿ ಸ್ವಾಮಿ ಇರ್ಬೋದು, ನಮ್ಮ ಸೂರ್ಯ ಅಂತೂ ವರ್ಗು ಇಲ್ಲಿ ನಿಂತ್ಕೊಂಡು ನಮಗೆ ತುಂಬಾನೇ ಇದು ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸ್ವಾಮಿ ಅವರು ರಾತ್ರಿ ಆದರೂ ನಿಂತು ನಮ್ಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೈ ಮುಗಿದು ಕಾಲಿ ಮುಗಿದು ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸ್ವಾಮಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. 1 hour later. ಓಪನ್ ಮಾಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಫಸ್ಟ್ ಗಿಫ್ಟ್ ಮನೆ. ವೀರ ರಾಜ ವೀರ ಸೂರ ಧೀರ ಸೂರ ವೀರ ಸೋಳ ವೀರ ಸೀರ ஞான மாற வாராய் வாகை சூட கொடுவோர் பகை கோர நடுகள் சேர்க்கும் வீர மாற காதல் மாற பூவோர் ஏங்கும் வீர பாவோர் போற்றும். The next morning. ಮಡಿಯದೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಒಂದಾಗಿಸುತ್ತಲೇ ಪರಶಿವ ಶಕ್ತಿಯ. ಗೃಹಪ್ರವೇಶ ನಮ್ಮನೆಗೆ ಬಂದಂಗೆ ಅನಿಸ್ತಿದೆ. ತುಂಬಾ ಚೆನ್ನಾಗಿ ನಡೀತಿದೆ. ಮ್ಯಾಮು ಕೂಡ ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು ಬಂದು. ಅವರ ಡೆವಲಪ್ಮೆಂಟ್ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಮೇನ್ ಕಾರಣ ಶ್ರೀ ರಾಘವೇಂದ್ರ ಸ್ವಾಮಿ, ಶ್ರೀ ಮುಲ್ಕಟ್ಟಮ್ಮನ ಆಶೀರ್ವಾದ, ಶ್ರೀ ಮಹೇಶ್ವರಮ್ಮನ ಆಶೀರ್ವಾದ. ಇದೇ ರೀತಿ ಕೊನೆಯವರೆಗೂ ನಾವು ಜೊತೆಯಲ್ಲಿ ಇರ್ತೀವಿ. ಶೋಭಾ ಮ್ಯಾಮ್ ಬಗ್ಗೆನಾ? ಅಯ್ಯೋ, 1-2 ನಿಮಿಷ ಟೈಮ್. ಮನೆ ಹೆಸರೇನು? ನನ್ನ ಮಗಳು ಹೊಸ್ದಾಗಿ ದೇವರ ಲೋಕ ಅಂತ ಒಂದು ಮನೆ ತಗೊಂಡಿದ್ದಾಳೆ. ಅದ್ರದ್ದು ಇವತ್ತು ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಎಲ್ಲರೂ ಬಂದು ಆಶೀರ್ವಾದ ಮಾಡಿ
ಅವಳು ಹಿಂಗೆ ಆರೋಗ್ಯ ಆಯುಸು ನೆಮ್ಮದಿ ಎಲ್ಲ ಕೊಟ್ಟು ದೇವ್ರು ಇನ್ನೂ ಮುಂದೆ ಇರ್ತದ 2-3 ಬಿಲ್ಡಿಂಗ್ ತಗೊಳ್ಳೋ ತರ ಆಶೀರ್ವಾದ ಮಾಡ್ಲಿ. ಶೋಭಾ ಮ್ಯಾಮ್ ದೇವರ ಲೋಕ ಅಂತ ಮನೆಗೆ ಹೆಸರಿಟ್ಟಿದ್ದಾರೆ. ಮುಂದೆ ಆ ಮನೆ ಅದೇ ತರ ಆ ಹೆಸರು ತರಾನೇ ಇರ್ಲಿ. ಮತ್ತೆ ರಾಯರು ಯಾವಾಗ್ಲೂ ಅವರು ಇನ್ನೂ ಹೆಚ್ಚು ಇದು ಕೊಡ್ಲಿ, ಅವ್ರಿಗೆ ಆರೋಗ್ಯ ಆಯುಸ್ಸು ಸಂಪತ್ತು ಎಲ್ಲ ಕೊಟ್ಟು ಇನ್ನೂ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ. ಮನೆ ತುಂಬಾ ಚೆನ್ನಾಗಿದೆ. ಮ್ಯಾಮ್ ತುಂಬಾ ಒಳ್ಳೆಯವರು, ಬಹಳ ಒಳ್ಳೆಯವರು. ಇನ್ನೇನು ತುಂಬಾ ಕಷ್ಟಪಟ್ಟಿದ್ದಾರೆ, ಒಳ್ಳೇದಾಗಿ. ನಿನ್ ಜನ್ಮಕ್ಕೆ ಹೋಗೋ. ಸರ್ ಈಗ ಗುರುಪ್ರವೇಶ ನಡೀತೈತೆ, ನಿಮ್ಗೆ ಹೆಂಗ್ ಅನಿಸ್ತೈತೆ? ತುಂಬಾ ಖುಷಿ ಆಗ್ತಿದೆ ಸರ್. ಜೊತೆಲಿ ಇದ್ದವ್ರು ಇದೇ ತರ ಬೆಳಿಬೇಕು, ತುಂಬಾ ಇಷ್ಟ ಪಡ್ತಾರೆ ನಮ್ಮನ್ನು. ಸೊ ಅದೇ ತರ ಚೆನ್ನಾಗಾಗ್ಲಿ ಎಲ್ಲಾರು. ಇವಾಗ ಫಸ್ಟ್ ಟೈಮ್ ತಗೊಂಡಿದ್ದಾರೆ ಮನೆ, ಒಳ್ಳೇದಾಗ್ಲಿ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ, ತುಂಬಾ ಖುಷಿ ಆಯ್ತು ನೋಡಿ. ನನಗಂತೂ ಗುರುಪ್ರವೇಶ ನಡೀತಾರೆ, ತುಂಬಾ ಖುಷಿ ಆಯ್ತಾರೆ. ನಮ್ಮ ಮ್ಯಾಮ್ ಹೊಸದಾಗಿ ಮನೆ ತಗೊಂಡವ್ರು, ಅವ್ರಿಗೆ ಒಳ್ಳೇದಾಗ್ಲಿ. ಆಮೇಲೆ ನಮ್ಮ ಮಣಿ ಸರ್ಗು ಮ್ಯಾಮ್ಗೂ ಒಳ್ಳೇದಾಗ್ಲಿ. ತುಂಬಾ ಒಂದ್ ಮನೆ ಹೋಗಿ 4 ಮನೆ ಆಗ್ಲಿ, ನಿಜ ಅಷ್ಟೇ, ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಅಷ್ಟೇನೆ. ಒಳ್ಳೇದಾಗ್ಲಿ, ತುಂಬಾ ಸಕ್ಸಸ್ ಸಿಗ್ಲಿ ಅವ್ರಿಗೆ, ನಿಜ ಅದನ್ನ ಕೇಳ್ಕೊತೀವಿ ಅವ್ರ ಹತ್ರ. ಅವ್ರಿಗೆ ಕೇಳ್ಕೊಳ್ಳೋದು ಇರೋ ಒಳ್ಳೆ ಮನ್ಸಿಗೆ ಅವ್ರಿಗೆ ಒಳ್ಳೇದೇ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ. ಶೋಭಾ ಮೇಡಮ್ ಗೃಹಪ್ರವೇಶ, ಎಲ್ರು ಬನ್ನಿ, ಹೊಟ್ಟೆ ತುಂಬಾ ಊಟ ಮಾಡಿ, ಅವ್ರಿಗೆ ಆಶೀರ್ವಾದ ಮಾಡಿ, ಒಳ್ಳೇದಾಗ್ಲಿ ಎಲ್ಲಾರು. ಮನೆ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಮ್ಯಾಮ್. ಬರೋ ವರ್ಷ ಇನ್ನೊಂದು ಮನೆ ತಗೊಳ್ಳಿ. ಅದೇನಿದ್ಲಿ ಇಡ್ಲಿನ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಫೋಟೋ ಇಟ್ಕೊಳ್ಳೋಣ. ಹೋಗೋಣ. ಫುಲ್ ಇಲ್ಲೇ ಊಟ ತಿನ್ನೋದು, ಇಲ್ಲಿ ಫುಲ್ ಊಟ ರೆಡಿ ಮಾಡ್ತಾ ಇರೋದು. ಇಲ್ಲಿ ಫುಲ್ ಊಟ ರೆಡಿ ಮಾಡ್ತಾವ್ರೆ. ಸ್ವಾಮಿ ಏನೋ ಪ್ರಸಾದ ರೆಡಿ ಮಾಡ್ತಾವ್ರೆ, ಕೈಗೆ ನಾವೇ ಮಾಡ್ತೀವಿ ಅಂತ ಅಂತವ್ರೆ. ನೋಡ್ರಿ ಒಳಗಡೆ ಬಂದು ನೋಡೋಣ ಬನ್ರಿ, ಹೋಗೋಣ. ಸ್ವಾಮಿ ಪ್ರಸಾದ ಮಾಡ್ತಾವ್ರೆ. ಈ ಸೈಡ್ ಅನ್ನ ಏನೋ ನೀರ್ ಹಾಕ್ತಾವ್ರೆ, ಈ ಸೈಡ್ ಹಸೀಟು. ಓ ಬೇಬಿ ಕಾರ್ನ್ ಫ್ರೈ. ಏನ್ ಬೇಬಿ ಕಾರ್ನ್ ಮಂಜೂರಿನ ಏನ ಫ್ರೈನ? ಬೇಬಿ ಕಾರ್ನ್ ಮಂಜೂರಿ, ಲಾಲಿಪಾಪು. ಓ ಇಲ್ಲಿ ಸ್ವೀಟ್ ಎಲ್ಲ ರೆಡಿ ಮಾಡಿ ಇಕ್ಬಿಟ್ಟವ್ರೆ. ಒಂದು ಹಂಗೆ ಎತ್ಕೊಬೋದಾ ಅಂತ ಕೇಳ್ಬೋದು. ಹಿಂಗೆ ಎತ್ಕೊಳ್ಳೋಣ, ಯಾರಿಗೂ ಗೊತ್ತಿಲ್ಲ. ಬನ್ನಿ ಹೋಗೋಣ ಹಂಗೆ. ಹೊರಗಡೆ ಹೋಗ್ಬಿಟ್ಟು ಒಂದು ಸ್ವೀಟು ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ. ದೇವಸ್ಕೊಂಡ್ ಬಂದಿರೋದೆಲ್ಲ ಹೇಳಕ್ಕಾಗತ್ತಾ? ಪೂಜೆ ನಡೀತಾ ಇದೆ. ಅದೇ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಾವು ಸುಮ್ಮನೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಏನ್ ಕರೆಕ್ಟಾಗಿ ಮಾಡ್ತಾರ ಇಲ್ಲ ಅಂತ. ಅಮುಕು ಡುಮುಕು ಅಮಲ್ ಡಮಲ್ ಬರ್ತಾವ್ರೆ. ಫೈನಲ್ ಆಗಿ ಬಂದೇ ಬಿತ್ತು. ಏನಿದು ಗಿಫ್ಟ್ ಇಲ್ಲ, ಫೈನಲ್ ಆಗಿ ಬಂದೇ ಬಿಟ್ಟು. ಸ್ನ್ಯಾಕ್ಸ್ ಐಟಮ್ಸು, ವಾವ್, ಐಸ್ ಕ್ರೀಮ್ ಎಲ್ಲ ರೆಡಿ ಮಾಡ್ತಾವ್ರೆ. ಇಲ್ಲಿ ನೋಡ್ರಿ ಫುಲ್ಲು ರೆಡಿ ಮಾಡ್ತಾವ್ರೆ. ನೀರೊಂದು ಎತ್ತನ ಹೊಂಟೆಕ್ ಎತ್ತನ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ತಾತ ಮಮತಾ ಇಂಡಿ ತಲೆ ಮೇಲೆ ನೋಡ್ರಿ ಕೂದ್ಲು. ಎಷ್ಟು ತಾತ? ಒಂದ 22-23 ಆಗಿರ್ಬೇಕು. 23, 24, 75 ಅಂತೆ ತಾತಾಗೆ. ನಾನು ಹೇಳಿದೆಷ್ಟು, ನೀನ್ ಹೇಳಿದೆಷ್ಟು? ಎಷ್ಟು ತಾತ? 65. 65? ಸುಳ್ಳೇಲ್ ಬರ್ರಿ ತಾತ. ಏನ್ ನಿಜನೇ ಹೇಳ್ತಾ ಇರೋದು? 65 ಅಲ್ಲ, ಇಲ್ಲ ನಿಮ್ಗೆ 75 ನನ್ಗೆ ಗೊತ್ತು. 65 ಹಾಫ್ ಸೆಂಚುರಿ ಹೊಡೆದವ್ರೆ ತಾತ ಫೈನಲ್ ಆಗಿ. ನೋಡಿದ್ಯಾ?
ಆಧಾರ್ ಕಾರ್ಡಲ್ಲಿ ನೋಡ್ಬೇಕಾ? ಸರಿ ಒಪ್ಕೊಂತೀನಿ. ತಾತ ಹಾಫ್ ಸೆಂಚುರಿ ಹೊಡೆದವ್ರೆ, ಹಾಫ್ ಸೆಂಚುರಿ ಮೇಲೇನೆ ಹೊಡೆದವ್ರೆ, 10 ಹೊಡೆದವ್ರೆ. ಫುಲ್ ಖುಷಿ ಆಗ್ತೈತೆ ತಾತನ ನೋಡಿ. ಒಳ್ಳೆ ಮದುವೆ ಗಂಡು ಥರ ರೆಡಿ ಆಗವ್ರೆ. ಹುಡುಗಿ ಯಾರಾದಿದೆ ನೋಡ್ರಿ. ಕಾವ್ಯ ಬೇಕಾ? ನಮ್ಗೆ ಯಾವ್ದು ಬೇಡ ನೋಡ, ಅಲ್ಲಿಲ್ವಾ? ಓ ಅಲ್ಲಿಲ್ವಾ? ಅದೇ ನೀನು ಹಂಗೆ ನೋಡ್ತಾ ಇದೀಯ. ಅಜ್ಜಿ ಅಜ್ಜಿ ಗೊತ್ತಾಗ ಅಷ್ಟೇ ನೋಡಿ. ಅವರೇ ಅಜ್ಜಿ. ಅವ್ರ ಹೆಸರು ಏನಿತ್ತು? ಗೌರಮ್ಮ. ನಿಮ್ಮ ಹೆಸರು ತಾತ? ರಂಗಸ್ವಾಮಯ್ಯ. ಇವಾಗ ಫಂಕ್ಷನ್ ಎಲ್ಲ ಮುಗಿತು, ಹೋಮದು ಪೂರ್ಣವತಿ ಆಗ್ತಿದೆ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ. ನಮ್ಮ ಮಾಸ್ಟರ್ ಖುಷಿಯಾಗಿ ಕುಂದ್ಕೊಂಬಿಟ್ಟವ್ರೆ. ದಮ್ 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 ಅಂತ. ಇವರು ನಮ್ಮ ಪ್ರೀತಿ ಅವರು, ನಮ್ಮ ಕ್ಲಾಸ್ಮೇಟು. ಇವರು ಅವ್ರ ಮಮ್ಮಿ, ಪ್ರೀತಿ ಅವ್ರ ಮಮ್ಮಿ. ಖುಷಿಯಾಗಿ ತಿಂತಾರೆ. ಇವ್ರು ಯಾರಂತಾನೆ ಗೊತ್ತಿಲ್ಲ. ಯಾರಮ್ಮ ನೀವು? ಮನೆ ಓನರು. ನಿಮ್ ಕೇಳಿದ್ರೆ ತಪ್ಪಾಯ್ತು ಮಾಸ್ಟರ್. ನಿಮ್ಗೆ ಏನ್ ಬೇಕು ಹೇಳ್ರಿ ಮಾಸ್ಟರ್. ಆಮೇಲೆ ಹೇಳ್ತೀನಿ ಸೀಕ್ರೆಟ್ ಆಗಿ. ಮಾಸ್ಟರ್ ನೆಮ್ಮದಿ ಕೊಟ್ರೆ ಸಾಕು. ಓ ಪ್ರಕೃತಿ, ಏನಪ್ಪ ಬೇಕು? ನೀನು ಕೇಳಿದೆ ಅದೇ ಹೊಟ್ಟೆ ತುಂಬೈತೆ ಪ್ರೀತಿ ನನಗೆ. ಚೆನ್ನಾಗಿ ಮಾಡ್ಸವ್ರ ಮ್ಯಾಮು? ಸರಿ ಪ್ರೀತಿ, ನೀನೇನು ಅಂದೇ ಇಲ್ಲ ಊಟದ ಬಗ್ಗೆ. ನೀನು ಪ್ರಕೃತಿ ಊಟ ಹೆಂಗೈತೆ, ಮನೆ ಹೆಂಗೈತೆ? ಏನು ಮಸ್ತ್ ಅಂದೆ? ಇದು ರೇಟಿಂಗ್ ಕೊಡು 5 ಸ್ಟಾರ್ಗೆ. ಓ ಫಸ್ಟೇ ನೀನೇ ರೇಟಿಂಗ್ ಕೊಟ್ಟಿದ್ದ. ಆ್ಯಕ್ಚುಲಿ ಅದು ಗೇಮ್ ಇತ್ತು. 100ಗೆ 200